ಸಾಕಷ್ಟ ಆ ಅನುಭವ ನೆಲೆಗಟ್ಟಲ್ಲಿ ಅವರು ಜಾಣ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇಡೀ ತಮ್ಮ ವಿರೋಧಿಗಳು ಸಹಿತ ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಕೂಡಿಸ್ಕೊಳ್ತಾ ಇದ್ದಾರೆ. ಸಿದ್ದೇಶ್ವರ ಅವರಾಗಿರ್ಬೋದು, ಎತ್ತಾಳ ಸುತ್ತುತ್ತಿರುವಂಥ ರೆಬೆಲ್ಸ್ ಬನ ಆಗಿರ್ಬೋದು, ಕುಮಾರ ಬಂಗಾರಪ್ಪ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಸಿದ್ದೇಶ್ವರ ಅವರಾಗಿರ್ಬೋದು, ಇವರೆಲ್ಲರೂ ತಮ್ಮ ತೆಕ್ಕಿಗೆ ತೊಗೊಳ್ಳೋಂಥದ್ದು. ಯಾಕಂದ್ರೆ ದಾವಣಗೆರೆ ಗೆಲ್ಲಿಸಿಕೊಟ್ರೆ ಅಂದ್ರೆ ಅದು ಕ್ರೆಡಿಟ್ ಹೋಗೋದು ಯಾರಿಗೆ? ಹೃದಯ ಯಡಿಯೂರಪ್ಪ. ಇಲ್ಲಪ್ಪ ಜಾತಿ ನೋಡೋದಿಲ್ಲ ಅವರು, ವೀರಶೈವ ಲಿಂಗಾಯತ ಆದಿಲ್ಲ, ಅವರು ಪ್ರಾಮಾಣಿಕವಾಗಿ ಪಕ್ಷದ ಪರ ಅನ್ನೋದು ಮೆಸೇಜ್ ಹೋಯ್ತಂದ್ರೆ 2028ರಲ್ಲಿ ಸಪೋಸ್ ಗ್ಯಾರಂಟಿಯನ್ನು ಗೆದ್ದ BJP ಅಧಿಕಾರಕ್ಕೆ ಬಂದ್ರೆ ಅವ್ರ ಮಗನಿಗೆ ಅವಕಾಶ ಅದ. ಯಾಕಂದ್ರೆ ಗ್ಯಾರಂಟಿ ಗೆಲ್ಲೋದ್ರಲ್ಲಿ ಸುಲಭಿಲ್ಲ, ಅವ್ರಿಗೂ ಗೊತ್ತದ BJPಗರಿಗೂ. ಆದರೂ ಅವರು ಖಜಾನೆ ಖಾಲಿ ಮಾಡಿದ್ರು, ಹಾಗೆ ಏನೋ ಅಂದರೂ ಸಹಿತ ಆ ದುಡ್ಡು ಯಾರು ಖರ್ಚು ಮಾಡಿವಪ್ಪ ನಾವು? ನಮ್ಮಲ್ಲೇ ಬಡವರಿಗೆ, ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ, ನಮ್ಮಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ಹೆಲ್ಪ್ ಮಾಡಿ ಅವ್ರ ಆರ್ಥಿಕ ಅಭಿವೃದ್ಧಿ ನಾವು ಮಾಡಿದ್ದೀವಿ ಅಂತೇಳಿ ವಾದ ಇವತ್ತು ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಅವ್ರಿಗೆ ಹೆಚ್ಚು ಬೆನಿಫಿಟ್ ಅದ. ಯಾಕಂದ್ರೆ 50% ಓಟ್ ಹೆಣ್ಮಕ್ಳು ಇರೋದ್ರಿಂದ ಹೆಚ್ಚು ಕಡಿಮೆ ಅವ್ರು ಬಸ್ ಎಲ್ಲ ಹೋಗೋದು ಅನುಕೂಲ ಮಾಡಿದ್ರಿಂದ ಈ ಪ್ರತಿಯೊಬ್ಬ ಹೆಣ್ಮಕ್ಳು ಫ್ರೀ ಬಸ್ ಯಾರು ಬೇಡ ಅಂತಾರ್ರಿ. ಹೀಗಾಗಿ ಪ್ಲಸ್ ಪಾಯಿಂಟ್ ಅದ. ಅದು 2028ರಲ್ಲಿ ಈಗಿಂದಲ್ಲ, ಈಗೇನದ ಒಂದು ಬೆಸ್ಟ್ ಅವಕಾಶ ಸಿಕ್ಕದ ಒಬ್ಬ ನಾಯಕಾಗಿ ವಿಜಯದಲ್ಲಿ ಬೆಳೆಸೋದಕ್ಕಾಗಿ ಮತ್ತು ರೆಬೆಲ್ಗಳನ್ನು, ವಿರೋಧಿಗಳನ್ನು ತಮ್ಮ ತಹಬಂದಿಗೆ 10 ಬಸ್ ತರೋದಕ್ಕಾಗಿ. ಅದಕ್ಕಾಗಿ ಆ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಯಡಿಯೂರಪ್ಪರು ಈಗ ಹೆಜ್ಜೆ ಇಟ್ಟಿದ್ದಾರೆ, ಎಲ್ಲರೂ ಕುಡಿಸ್ಕೊಂಡಿದ್ದಾರೆ. ವೀರನ ಚರತಿ ಭಟ್ ಒಳಗೆ ಯಡಿಯೂರಪ್ಪನ ಪರವಾಗಿ ಒಳ್ಳೆಯ ಭಾವನೆಗಳು ಇಲ್ಲಂತ ಕಾಣ್ತದ ಮೇಲ್ನೋಟಕ್ಕೆ ನೋಡಿದಾಗ. ಮತ್ತು ಸಿದ್ದೇಶ್ವರಂತೂ ವಿರೋಧಿಗಳು ನಿಮಗೆ ಗೊತ್ತು ಅದ. ಮುಂದೆ ನಮ್ಮ ಹರೀಶ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಯಾರೂ ಒಪ್ತಾ ಇಲ್ಲ ಅವ್ರನ್ನ. ಬಟ್